ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಎಷ್ಟರ ಮಟ್ಟಿಗೆ ಅನುಷ್ಠಾನ ಮಾಡಿದ್ದಾರೆ ಮತ್ತು ಜನರ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು 2 ದಿವಸದ ಸಭೆಯನ್ನು ಕರೆದಿದ್ದಾರೆ. 2 ದಿವಸವೂ ಕೂಡ ಎಲ್ಲ ಇಲಾಖೆಗಳ ಬಗ್ಗೆ ಚರ್ಚೆ ಆಗುತ್ತೆ. ಪ್ರತಿಯೊಂದು ಇಲಾಖೆಯನ್ನು ಕೂಡ ಅವರು ರಿವ್ಯೂ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಿದ್ದಾರೆ. ಆಡಳಿತ ಚುರುಕಾಗಬೇಕು, ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಜನರ ಸಮಸ್ಯೆಗಳಿಗೆ ಅಧಿಕಾರಿಗಳು ಸ್ಪಂದಿಸಬೇಕು ಅಂಥೇಳಿ ಈ ಸಭೆಯನ್ನು ಕರೆದಿದ್ದಾರೆ. ಸರ್, ಯತ್ನಾಳ್ ಅವರು ಪತ್ರ ಬರೆದವರು ಗ್ಯಾರಂಟಿಗಳಿಂದ ಆರ್ಥಿಕ ವಿಪತ್ತು ರಾಜ್ಯದಲ್ಲಿ ಮನೆ ಮಾಡಿದೆ, ಗ್ಯಾರಂಟಿಗಳನ್ನು ರದ್ದು ಮಾಡಿ ಅನ್ನುವಂಥ ನಿರ್ದೇಶನ ಕೇಂದ್ರದಿಂದ ಬರಲಿ ಅಂತ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದರು. ಬರಲಿ, ಅವರು ಆಮೇಲೆ ನೋಡೋಣ, ಪರಿಶೀಲನೆ ಮಾಡ್ತೀವಿ. ಯಾಕೆಂದರೆ ರಾಜ್ಯದ ಆಡಳಿತ ಮಾಡೋದಕ್ಕೆ ಜನ ನಮ್ಮನ್ನು ಆರಿಸಿದ್ದಾರೆ, ಅವರನ್ನು ಆರಿಸಿಲ್ಲ. ಅವರನ್ನು ಕೇಂದ್ರದಲ್ಲಿ ಆಡಳಿತ ಮಾಡಿ ಅಂತ ಅವ್ರಿಗೆ ಆರಿಸಿ ಅವಕಾಶ ಕೊಟ್ಟಿದ್ದಾರೆ. ಅವರು ಅಲ್ಲಿ ಆಡಳಿತ ಮಾಡ್ತಾರೆ, ನಾವು ಇಲ್ಲಿ ಆಡಳಿತ ಮಾಡ್ತೀವಿ. ನಮಗೆ ಅದು ಅವರ ಅಭಿಪ್ರಾಯ. ನಾವು ಆಡಳಿತ ಮಾಡೋರು ನಾವು ಹೇಳಿಲಿಲ್ವಲ್ಲ. ನಾವು ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಜನಗಳಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡಿದ್ದೇವೆ. ಮತ್ತು ಅದರ ಸಮಸ್ಯೆ ಬರ್ತದೆ ಅಂದಾಗ ಅದನ್ನು ಸಾಲ್ವ್ ಮಾಡೋದು ನಮ್ಮ ಜವಾಬ್ದಾರಿ. 58,000 ಕೋಟಿ ರೂಪಾಯಿ ನಾವೇನು ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತೀವಿ, ಅದರ ಸಾಧಕ ಬಾಧಕಗಳನ್ನು ನಾವೇ ಮಾಡ್ಕೊಳ್ತೇವೆ. ಅದ್ರ ಬಗ್ಗೆ ಅವರ ಅಭಿಪ್ರಾಯ, ಸಲಹೆ, ಸೂಚನೆ ನಮಗೇನು ಬೇಕಾಗಿಲ್ಲ. ಅದಕ್ಕೆ ಹೇಳಿದ್ದು ನಾನು, ಕೊಡಲಿ ನೋಡೋಣ ಅಂತ. ಅವ್ರು ಯಾವ ರೀತಿ ಏನೋ ಜನ ನಮ್ಮನ್ನು ಆರಿಸಿದ್ದಾರೆ ಇಲ್ಲಿ ಆಡಳಿತ ಮಾಡೋದಕ್ಕೆ, ಅವರನ್ನು ಆರಿಸಿಲ್ಲ ಅಂತ ಹೇಳಿದ್ದು ಅದಕ್ಕೇನೆ. ಅದು ಅವರು ಆ ರೀತಿ ನಿರ್ದೇಶನ ಯಾವ ಆಧಾರದ ಮೇಲೆ ಕೊಡ್ತಾರೆ? ಇನ್ನೊಂದು ಸರ್, ಜೋಶಿ ಅವರು ಹೇಳಿದ್ದಾರೆ ಸರ್, ಅಕ್ಕಿ ಕೊಡಕ್ಕೆ ನಾವು ರೆಡಿ ಇದ್ದೇವೆ, ಅಕ್ಕಿ ತಗೊಳ್ಳೋಕ್ಕೆ ರಾಜ್ಯ ಸರ್ಕಾರದ ಬಳಿ ಕೊಡ್ಲಿಕ್ಕೆ ಪತ್ರ ಬರಲಿ, ನಾಳೆ ಪತ್ರ ಬರಲಿ. ಮಾನ್ಯ ಜೋಶಿ ಅವರು, ಕೇಂದ್ರ ಸರ್ಕಾರ ನಾಳೆ ಪತ್ರ ಬರಲಿ. ಆಮೇಲೆ ನಾವು ಅದಕ್ಕೆ ಯಾವ ರೀತಿ ಸ್ಪಂದಿಸ್ತೇವೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಗಂಭೀರ ಆರೋಪ ಮಾಡಿದ್ರು ಮುಡಾ ಪ್ರಕರಣ ಬಯಲಿಗೆ ಮಾಡಿದ್ದೆ. ಯಾರು ಸಿಎಂ ಆಗಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾರೋ ಅವರಿಂದಲೇ ಈ ಪ್ರಕರಣ ಬಯಲಿಗೆ ಬರುತ್ತೆ ಅಂತ DKಶಿ ಕಡೆ ಬೆಳಕು. ಅದು ನನಗೆ ಗೊತ್ತಿಲ್ಲ. ಹಗರಣ ಮುಚ್ಚಾಕಲು ರಾಜ್ಯ ಸರ್ಕಾರ ಹುನ್ನಾರ ನಡೆಸ್ತಾ ಇದೆ. ನಾವು ಯಾವುದನ್ನು ಹಾಕೋದಿಲ್ಲ. ನಮ್ಮ ಎಲ್ಲ ರೀತಿ ಎಲ್ಲ ತೆರೆದ ಪುಸ್ತಕ, ಅದರಲ್ಲಿ ಏನು ಮುಚ್ಚಾಕುವಂಥ ಅಗತ್ಯ ಇಲ್ಲ. ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಷನ್ ಮಾಡಿದ್ದಾರೆ. ಅದರ ಬಗ್ಗೆ ಪದೇ ನಾವು ಹೇಳೋ ಅಂಥ ಅಗತ್ಯನೂ ಇಲ್ಲ. ಜೊತೆಗೆ ಕುಮಾರಸ್ವಾಮಿಯವರು ಹೇಳಿಕೆ ಕೊಡೋದ್ರ ಬಗ್ಗೆ ಕೂಡ ನನಗೆ ಯಾವ ಮಾಹಿತಿನೂ ಇಲ್ಲ. ಇಲ್ಲ, ಅದಕ್ಕೇನು ಅಗತ್ಯನೇ ಇಲ್ಲ ಅಲ್ಲ. ಅದಕ್ಕೆ ಅಗತ್ಯನೇ ಇಲ್ಲ. ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಅದರಿಂದ ಅದಕ್ಕೇನು ತನಿಖೆ ಮಾಡೋ ಅಗತ್ಯ ಏನಿದೆ? ಏನು ಮಾಡ್ಬೇಕು ಅದಕ್ಕೆ? ಅಲ್ಲ ರೀ, ಆರೋಪಿಗಳನ್ನ ಅರೆಸ್ಟ್ ಮಾಡಿ ಇವತ್ತು ಇದು ತನಿಖೆಗಳು ಎವಿಡೆನ್ಸ್ಗಳು ಕಲೆಕ್ಟ್ ಆಗ್ತಾಯಿದೆ. ಅದಾದಮೇಲೆ ಚಾರ್ಜ್ ಶೀಟು ಮಾಡ್ತಾರೆ. ಏನು ಫಾಸ್ಟ್ ಫಾರ್ವರ್ಡ್ ಮಾಡೋದಕ್ಕೆ ಮಾಧ್ಯಮದವರು ಹೇಳಿದ್ರೆ ಮಾಡೋಕ್ಕಾಗುತ್ತಾ? ಅದಕ್ಕೆ ಆದಂಥ ಪ್ರೊಸೀಜರಲ್ಲಿ ಇದು ಇದೆ. ಅದು ಸಫಿಷಿಯೆಂಟ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಆನಂತರ ಚಾರ್ಜ್ ಶೀಟ್ ಮಾಡ್ತಾರೆ. ಇದರಲ್ಲಿ ನಾನು ಮೊದಲೇ ಹೇಳಿದ್ದೇನೆ, ಯಾರನ್ನು ರಕ್ಷಣೆ ಮಾಡುವಂಥ ಅಗತ್ಯನೂ ಇಲ್ಲ, ಮಾಡೋದು ಇಲ್ಲ. ನಾವೇ ಮೊನ್ನೆಯೆಲ್ಲ ನಾವು ಹೋಗಿದ್ವಪ್ಪ ಡೆಲ್ಲಿಗೆ. ನಾನು ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಹೋಗಿದ್ದೆ. ಮುಖ್ಯಮಂತ್ರಿಗಳಿದ್ದರು, ಉಪಮುಖ್ಯಮಂತ್ರಿಗಳಿದ್ದರು. ಯಾವ ಹೈಕಮಾಂಡ್ನವರು ಕೂಡ ನಮಗೆ ಆ ವಿಷಯಗಳನ್ನ ಏನು ಮಾತಾಡಲಿಲ್ಲ. ನಮಗೆ ಇನ್ನೂ ಶಬಾಷ್ಗಿರಿ ಕೊಟ್ಟು ಕಳಿಸಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ.